ಸ್ಟೋರಿ ತಂಡ ನಡೆಸಿದ ರಹಸ್ಯ ಕಾರ್ಯಾಚರಣೆ ಹೇಗೆ ನಡೀತು, ಹೇಗೆ ಅಬಾರ್ಷನ್ ದಂಧೆಕೋರರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಯಿತು ಅನ್ನೋದರ ಇಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಮೆದುರಿಗೆ ಇಡ್ತಾ ಇದ್ವಿ. ಹೇಗೆ ಸ್ಟಾಫ್ ನರ್ಸ್ಗಳು, ಜೀವ ಉಳಿಸಬೇಕಾದಂತಹ ನರ್ಸ್ಗಳು ಜೀವ ತೆಗೆಯೋದಕ್ಕೆ ದುಡ್ಡಿನ ಆಸೆಗೆ 8ನೇ ಕ್ಲಾಸ್ ಓದೋ ಹುಡುಗಿಯರನ್ನು ಕೂಡ ಬಿಡಲ್ಲ ಅನ್ನೋದನ್ನ ಹೇಳ್ತಾ ಇದ್ವಿ. ಇಂತಹ ಅಬಾರ್ಷನ್ ದಂಧೆಕೋರರನ್ನ ರೆಡ್ ಹ್ಯಾಂಡ್ ಆಗಿ ಕವರ್ ಸ್ಟೋರಿ ತಂಡ ಹಿಡಿದಿದೆ. ಅಬಾರ್ಷನ್ ಮಾಡ್ತಾ ಇದ್ದ ಸಮಯಕ್ಕೆ ಜಿಲ್ಲಾಡಳಿತ ದಾಳಿ ನಡೆಸುತ್ತೆ. ವಿಜಯಪುರ ಡಿಸಿ ಭೂಬಾಲನ್ ನೇತೃತ್ವದಲ್ಲಿ ನರ್ಸ್ಗಳ ಮನೆ ಮೇಲೆ ದಾಳಿ. ಮುದ್ದೇಬಿಹಾಳ ಪೊಲೀಸ್ ಇಬ್ಬರು ಸ್ಟಾಫ್ ನರ್ಸ್ಗಳನ್ನ ಬಂಧನ ಮಾಡ್ತಾರೆ. ಸುಭದ್ರ ಮತ್ತು ಸಾವಿತ್ರಿ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇದೇ ಮನೆ ಕರಾಳ ಮುಖ, ಅಬಾರ್ಷನ್ ದಂಧೆಯ ಕರಾಳ ಮುಖವನ್ನೇ ಕವರ್ ಸ್ಟೋರಿ ಬಯಲಿಗೆಳಿತು. ಎಲ್ಲಿ ನಡೀತಾ ಇತ್ತು ಆ ದಂಧೆ ಅಂತಂದ್ರೆ ಈ ಜಾಗದಲ್ಲಿ. ಎಲ್ಲಿ ಅಬಾರ್ಷನ್ ನಡೀತಾ ಇತ್ತು, ಅಬಾರ್ಷನ್ ನಡೀತಾ ಇದ್ದಂತ ಸಂದರ್ಭಕ್ಕೇನೆ ಅಲ್ಲಿ ಜಿಲ್ಲಾಡಳಿತ ದಾಳಿ ನಡೆಸುತ್ತೆ. ದಾಳಿ ನಡೆಸಿ ಈ ದಂಧೆಕೋರರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಪೊಲೀಸರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಅಬಾರ್ಷನ್ ನಡೀತಾ ಇದ್ದಂತಹ ಜಾಗ ಇದು. ಅಲ್ಲಿ ಸಿರಿಂಜ್ಗಳು ರಾಶಿ ರಾಶಿ ಬಿದ್ದಿದೆ. ಇದೇ ರೂಮ್ ನಲ್ಲಿ ಅಬಾರ್ಷನ್ ನಡೆಸ್ತಾ ಇದ್ರು. ಅಬಾರ್ಷನ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಂತಹ ಮೆಡಿಕಲ್ ರಿಲೇಟೆಡ್ ವಸ್ತುಗಳು ಅಲ್ಲಿ ಎಷ್ಟೊಂದು ಪತ್ತೆ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸಿರಿಂಜ್ಗಳಾಗಿರ್ಬೋದು, ಮೆಡಿಸಿನ್, ಸಲಾನ್ ಬಾಟಲ್ಸ್ ಎಲ್ಲವೂ ಕೂಡ ಅಲ್ಲಿ ಪತ್ತೆಯಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ನರ್ಸ್ಗಳ ಮನೆ ಮೇಲೆ ದಾಳಿ ನಡೆದಿದೆ. ಇಬ್ಬರು ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡೋರು ಇಬ್ರು ಕೂಡ ಒಳ್ಳೆ ಸಂಬಳ ಇರುತ್ತೆ. ಆದ್ರೂ ಕೂಡ ದುಡ್ಡು ಮಾಡಬೇಕು ಅನ್ನೋ ಹುಚ್ಚು. ಒಂದೊಂದು ಅಬಾರ್ಷನ್ಗೆ 20 ರಿಂದ 25 ಸಾವಿರ ಹಣ ತಗೋತಾರೆ. ಅಬಾರ್ಷನ್ ಇದೇ ಕೊಠಡಿಯಲ್ಲಿ ಮಾಡ್ತಾ ಇತ್ತು, ಇದೇ ರೂಮ್ ನಲ್ಲಿ ನಡೀತಾ ಇತ್ತು ಅಬಾರ್ಷನ್. ಅಧಿಕಾರಿಗಳು, ಪೊಲೀಸರು ಅಲ್ಲಿ ದಾಳಿ ನಡೆಸಿದಾಗ ಏನೆಲ್ಲ ಪತ್ತೆಯಾಗಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಆಯ್ತು. ಒಬ್ರು ಹಲಸಂಗಿ ಆಸ್ಪತ್ರೆಯಲ್ಲಿ ನರ್ಸು, ಮತ್ತೊಬ್ರು ಮುದ್ದೇಬಿಹಾಳ ಆಸ್ಪತ್ರೆಯಲ್ಲಿ ನರ್ಸು. ಇಬ್ರು ಕೂಡ ಜೀವ ಉಳಿಸೋದಕ್ಕಾಗಿ ಟ್ರೈನಿಂಗ್ ತೆಗೆದುಕೊಂಡು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಯಾವಾಗ ದುಡ್ಡಿನ ವ್ಯಾಮೋಹಕ್ಕೆ ಬೀಳ್ತಾರೋ ಆಗ ಅವರು ಶುರು ಮಾಡ್ಕೊಳ್ಳೋದೇ ಈ ಅಬಾರ್ಷನ್ ದಂಧೆ. ಮಂಡ್ಯದಲ್ಲಾದಂತಹ ಘಟನೆ ಸದ್ದಾಗ್ತಾ ಇದ್ದಂತೆ ಇವರ ದಂಧೆ ಇನ್ನಷ್ಟು ಜೋರಾಗ್ಬಿಡತ್ತೆ. ಅಲ್ಲಿ ಮುಚ್ಚತಲ್ಲ, ಹಾಗಾಗಿ ಇಲ್ಲಿ ಬಂದು ಮಾಡಿಸ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗತ್ತೆ. 20,000 ರೂಪಾಯಿ ತಗೊಂಡು ಎಷ್ಟು ತಿಂಗಳಾಗಿದ್ರು ಸರಿ ಅಬಾರ್ಷನ್ ಮಾಡಿಸ್ತಾರೆ. ಯಾವ ರಿಸ್ಕ್ ಬೇಕಾದ್ರೂ ತಗೊಳ್ಳೋದಕ್ಕೆ ರೆಡಿ ಅಂತಾರೆ. ದುಡ್ಡು ಮಾಡ್ಬೇಕು ನೋಡಿ, ರಿಸ್ಕ್ ಏನಂತೆ, ಯಾರ ಜೀವ ಹೋದ್ರೆ ಇವರಿಗೇನಂತೆ. ಅಮೂಲ್ಯವಾದ ಜೀವವನ್ನ ತೆಗೆಯುವಂತಹ ಕೆಲಸ ಇವರು ಮಾಡ್ತಾ ಇದ್ದದ್ದು. ಎಸ್, ಇಲ್ಲಿವರೆಗಿನ ಕಥೆಯನ್ನ ನೀವು ನೋಡಿದ್ರಿ. ಈ ಕರಾಳ ದಂಧೆ ಯಾವ ರೀತಿ ನಡೀತಾ ಇತ್ತು, ಹೇಗೆ ಮಾತುಕತೆ ನಡೆಸ್ತಾ ಇದ್ರು, ದುಡ್ಡಿನ ವ್ಯವಹಾರ ಹೇಗೆ ನಡೀತಾ ಇತ್ತು. ಅಲ್ಲೇ ದುಡ್ಡು ಎಷ್ಟು ಅಂತ ಹೇಳ್ತಿದ್ರು, ಅಲ್ಲೇ ಫೋನ್ ಪೇ ಮಾಡ್ಬೇಕಷ್ಟೇ. ಯಾವಾಗ ಕರ್ಕೊಂಡು ಬರಬೇಕು, ಹೇಗೆ ಮಾಡ್ತಾರೆ, ಎಲ್ಲದಕ್ಕೂ ಯಾವ ರೀತಿ ದುಡ್ಡು ಫಿಕ್ಸ್ ಮಾಡಿದ್ರು. ಒಂದು ಮಾತ್ರೆ ಕೊಡಬೇಕು ಅಂದ್ರೆ 2 ರಿಂದ 3 ಸಾವಿರ. ಆ ಎಲ್ಲಾ ಕಥೆಯನ್ನ ಇಲ್ಲಿ ತನಕ ನೋಡಿದ್ರಿ. ಇದಾದ ಮೇಲೆ ಇದೆಯಲ್ಲ, ಅದು ಬಹಳ ದೊಡ್ಡ ಕತೆ. ಅದು ರೆಡ್ ಹ್ಯಾಂಡ್ ಆಗಿ ಅವರನ್ನ ಹಿಡಿತಾರೆ ನಿಜ, ಆಗ ಅವರ ಅರೆಸ್ಟ್ ಕೂಡ ಆಗುತ್ತೆ. ಆ ಟೈಮ್ ನಲ್ಲಿ ಏನಾಯ್ತು, ನಮ್ಮ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಂತಹ ಸುದ್ದಿ ಇದು. ಆಗ ಅವ್ರು ಏನ್ ಮಾಡ್ತಾರೆ ಆ ಸ್ಟಾಫ್ ನರ್ಸ್ಗಳು, ಬಹಳ ಇಂಟ್ರೆಸ್ಟಿಂಗ್ ಇದೆ, ಹೇಳ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.